ಜುನೇದಿಯ ಶಾಲಾ ವಿದ್ಯಾರ್ಥಿಗಳಿಂದ ರೋಬೋಟಿಕ್ ವಿಜ್ಞಾನ ವಸ್ತು ಪ್ರದರ್ಶನ ಜರುಗಿತು. ರಾಯಭಾಗ ತಾಲೂಕಿನ ಕೊಡಚಿ ಪಟ್ಟಣದ ಜುನೇದಿಯ ಶಿಕ್ಷಣ ಸಂಸ್ಥೆಯ ಜುನೇದಿಯ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಜರುಗಿತು. ಕೊಡಚಿ ಪಟ್ಟಣದಲ್ಲಿ ಇರುವ ಏಕೈಕ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯದ ಬಿಡಿ ವಸ್ತುಗಳನ್ನು ಬಳಸಿಕೊಂಡು ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಮೊಬೈಲ್ ಬ್ಲೂಟೂತ್ ಸಂವೇದಕ ಮೂಲಕ ನಿಯಂತ್ರಿಸಬಹುದಾದ ನೀರು ಸಂವೇದಕ ಸ್ಮಾರ್ಟ್ ಕಾರ್ ಪಾರ್ಕಿಂಗ್ ದೂರು ಮಾಪಕ ಯೂಟರ್ನ್ ಸಂವೇದಕ ಅಪಘಾತ ತಡೆಯುವ ಸಾಧನ ಅಪ್ಟ್ಯಾಕಲ್ ಬ್ಲೂಟೂತ್ ಕಂಟ್ರೋಲ್ ಕಾರ್ ಬ್ಲೀಕಿಂಗ್ ಎಲ್ಇಡಿ ಮಳೆ ಪತ್ತೆ ಸಂವೇದನ ಸೇರಿದಂತೆ ಸಸ್ಯಗಳ ಭಾಗಗಳು ಮಾನವನ ಅಂಗಾಂಗಗಳು ಕುರುಕಲು ತಿಂಡಿ ಒಳ್ಳೆಯ ಆಹಾರ ವಸ್ತು ಪ್ರದರ್ಶನ ಏರ್ಪಡಿಸಿದರು. ನಲಿಕಲಿ ಚಿತ್ರಗಳ ಕೊಠಡಿ ಹಾಗೂ ಪ್ರದರ್ಶನವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಬ್ದುಲ್ ಮಾರೂಫ್, ಸಂಸ್ಥೆಯ ಸದಸ್ಯ ಬಾಬು ಸತ್ತಾರ್ ಹಾಗೂ ಜುನೇದಿಯ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಎಎನ್ ಪಟೇಲ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿಆರ್ಪಿಗಳಾದ ಮುಜಕ್ಕೀರ್ ಬಾಗಿ, ಶಾನ್ವಾಜ್ ಪಟೇಲ್, ಮುಖ್ಯೋಪಾಧ್ಯಾಯರಾದ ನಿಸಾರ್ ಅಹಮದ್ ಅರ್ಕಾಟೆ, ಶಿಕ್ಷಕರಾದ ರಾಜೀಸಾಬ್ ನದಾಫ್, ದಾದಿಪೀರ್ ಬಾಗಿ, ಅಪ್ಪಾಸಾಬ್ ಟೊನ್ನೆ, ರಾಜು ಜಮಾದಾರ್, ಉಮಾ ಶಿಂದೆ, ನಿಹಾಲ್ ರಾಮದುರ್ಗ್, ಹುಸೇಫ್ ನಾಯಕವಾಡಿ ಇನ್ನೂ ಇತರರು ಉಪಸ್ಥಿತರಿದ್ದರು. ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ರೋಬೋಟಿಕ್ಸ್ ಸಂಬಂಧಪಟ್ಟಂಥ ವರ್ಕ್ಶಾಪನ್ನು ಮುಕ್ತಾಯ ಸಮಾರಂಭ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಕೇಂದ್ರ ಸರ್ಕಾರದಿಂದ ಅಟಲ್ ಲ್ಯಾಬ್ ಅನ್ನು ಒದಗಿಸಿಕೊಟ್ಟಿದ್ದರು. ಅದರ ಒಂದು ಪ್ರಯೋಗವಾಗಿ ಅದನ್ನು ಉಪಯೋಗ ಮಾಡಿಕೊಂಡ ನಮ್ಮ ವಿದ್ಯಾರ್ಥಿಗಳು ಸುಮಾರು 13 ಮಾದರಿಗಳನ್ನು ವರ್ಕಿಂಗ್ ಮಾದರಿಗಳನ್ನು ಮಾಡಿದರು. ಅದರಲ್ಲಿ ಎಲ್ಲ ಈಗ ವಿಜ್ಞಾನದ ಯಾವ ರೀತಿ ವಿಜ್ಞಾನ ಈಗ ಮುಂದುವರೆದಿದೆ, ಇದಕ್ಕೆ ಸಂಬಂಧಪಟ್ಟಂಥ ಮಾದರಿಗಳನ್ನು ನಮ್ಮ ಭವಿಷ್ಯಕ್ಕೆ ಏನೇನು ಬೇಕಲ್ಲ ಹೊಸ ಹೊಸ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟಂಥ 13 ಮಾದರಿಗಳನ್ನ ಮಕ್ಕಳು ಮಾಡಿದರು. ಅದರ ಜೊತೆಗೆ ಅತಿಥಿಗಳು ಕೂಡ ಬಂದಿದ್ದರು. ನಮ್ಮ ಪಟ್ಟಣ CRPಗಳು, ಗ್ರಾಮೀಣ CRPಗಳು, ನಮ್ಮ ಸಂಸ್ಥೆಯ ಸದಸ್ಯರು ಕೂಡ ಬಂದಿದ್ದರು. ಎಲ್ಲ ಅತಿಥಿಗಳು ಭಾಗವಹಿಸಿ ಎಲ್ಲರೂ ನೋಡಿದರು, ಈ ಮಾದರಿಗಳನ್ನೆಲ್ಲ ವೀಕ್ಷಣೆ ಮಾಡಿದರು. ಅವರು ಕೂಡ ಒಂದು ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಮಕ್ಕಳು ಕೂಡ ಸಸ್ಯಕ್ಕೆ ಸಂಬಂಧಪಟ್ಟಂಥ ಪರಿಸರದಲ್ಲಿ ಬರ್ತಕ್ಕಂಥ ಸಸ್ಯದ ಭಾಗಗಳನ್ನು ಕೂಡ ಮಾಡಿದರು, ಅದರ ಭಾಗಗಳ ವಿವರಣೆಯನ್ನು ಕೂಡ ಮಾಡಿದರು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಮಾನವನ ಒಂದು ಶರೀರದ ಭಾಗಗಳು ಅದರ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದರು. ಅದೇ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಂಥ ಜಂಕ್ ಫುಡ್, ಹೆಲ್ದಿ ಫುಡ್ ಅಂತಂದರೆ ನಮಗೆ ಯಾವ ರೀತಿ ಮಕ್ಕಳ ಆರೋಗ್ಯಕ್ಕೆ ಆಹಾರ ಬೇಕು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾದರಿಗಳನ್ನು ಕೂಡ ಮಾಡಿದರು. ಅದು ಕೂಡ ಎಲ್ಲ ಇವತ್ತೊಂದು ವಿಜ್ಞಾನ ವಸ್ತು ಪ್ರದರ್ಶನ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಇದೇ ರೀತಿಯಾಗಿ ಮಾಡಲಿ, ನಾವು ಇದೇ ರೀತಿಯಾಗಿ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತೀವಿ. ಇದೇ ರೀತಿಯಾಗಿ ಮುಂದುವರಿಲಿ. ನಮ್ಮ ಯುವ ವಿಜ್ಞಾನಿಗಳು ಕೂಡ ಇವರು ಒಂದು ದೇಶಕ್ಕೆ, ನಮ್ಮ ಭಾವಿ ಭವಿಷ್ಯದ ಭಾರತಕ್ಕೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಶುಭೋದಯಗಳು. ಇಂದು ಈ ಜುನೇದಿಯ ಕನ್ನಡ ಪ್ರಾಥಮಿಕ ಶಾಲೆಯ ಮಕ್ಕಳ ಒಂದು ವಿಜ್ಞಾನ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಲಾಗಿತ್ತು. ಟಿಂಕರಿಂಗ್ ಲ್ಯಾಬ್ನಲ್ಲಿ ಇರುವಂತಹ ವಸ್ತುಗಳನ್ನು ಬಳಕೆ ಮಾಡಿ ನಮ್ಮ ಈ ಪುಟ್ಟ ವಿದ್ಯಾರ್ಥಿಗಳು ತುಂಬಾ ಉತ್ತಮವಾದಂಥ ಮಾಡೆಲ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಇವರಲ್ಲಿ ಒಂದು ಟೆಕ್ನಿಕಲ್ ಅವೇರ್ನೆಸ್ ಇಲ್ಲಿ ನಾವು ಕೊಡುವಂತ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಮಕ್ಕಳು ಮುಂದೆ ಒಂದು ಒಳ್ಳೆಯ ತಂತ್ರಜ್ಞಾನಿಗಳು ಆಗ್ತಾರೆ ಅಂತ ಹೇಳಿ ನಾನು ಭಾವಿಸಿ ನನ್ನ ಮಾತುಗಳು साइंस के मॉडल्स बहुत ही बेहतरीन अंदाज में बनाए हैं. अगर प्राइमरी लेवल पर जो है इस तरह से टेक्निकली चीजें बच्चे सीखते हैं तो मैं समझता हूँ हाई स्कूल और कॉलेजेस में जो इंजीनियरिंग के जो बच्चे पढ़ते हैं, डायरेक्ट जगह बच्चे यहाँ से पढ़कर जा रहे हैं. तो तमाम बच्चों को जो है डिपार्टमेंट की तरफ से मैं तमाम को संजीव बैकुड़ी, KMM न्यूज़, रायभाग.